ಈಗ ಗೊತ್ತಾಗ್ಲಿ ಬರ್ಲ ಇಲ್ಲಿ ಕುಂತ್ಕೊಳ್ಳೆ. ಅದೇನ್ ನವೆಂಬರ್ ಕ್ರಾಂತಿ ಆಯ್ತದೋ ಇಲ್ವೋ ಕರೆಕ್ಟ್ ಆಗಿ ಹೇಳಲೆ. ನಾನ್ ಹೇಳಿದ್ರೆ ಏನ್ ಬೆಲೆ ಇರ್ತದಣ್ಣ? ಯಾರ 4 ಜನ ಬುದ್ಧಿವಂತರನ್ನ ಕರಿತೀನಿ, ಅವೇ ಹೇಳ್ತವೆ ಇರು. ಲೇ ಕಳಿಸಪ್ಪ. ನವೆಂಬರ್ ಕ್ರಾಂತಿ ಪ್ರಾರಂಭ ಆಯ್ತಲ್ಲ, ನವೆಂಬರ್ ಕ್ರಾಂತಿ ಇಲ್ವಲ್ಲ, ಯಾವ ಕ್ರಾಂತಿನೂ ಇಲ್ಲ. ಕೇಳಿಸ್ಕೊಂಡಿಲ್ಲ ಅಣ್ಣ, ಈಗ ಯಾವ್ದು ಇಲ್ವಂತೆ, ಸೀದಾ ಮುಂದೆ ಎಲೆಕ್ಷನ್ ಅಲ್ಲಿ ಕ್ರಾಂತಿ ಆಯ್ತದಂತೆ. ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ. ಬಹಳ ಜನ ಕ್ರಾಂತಿ ಅಂತ ಚರ್ಚೆ ಮಾಡ್ತಾವ್ರೆ, ಆದ್ರೆ ಕ್ರಾಂತಿನೂ ಆಗಲ್ಲ, ವಾಂತಿನೂ ಆಗಲ್ಲ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ. ಏನಾಗಲ್ಲ. ಕುಮಾರಣ್ಣ ಏನ್ಲ ಉಲ್ಟಾ ಹೇಳ್ತೈತಿ? ಯಾವ ನವೆಂಬರು ಆಗಲ್ಲ, ಡಿಸೆಂಬರ್ ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಎಲ್ಲ ಕ್ರಾಂತಿ ಆಗ್ತದೆ. 2023ಕ್ಕೆ ಕ್ರಾಂತಿ, 2028ಕ್ಕೆ ಕ್ರಾಂತಿ, 28 ಕ್ರಾಂತಿ ಆಗ್ತದೆ. ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಯಾವ ಕ್ರಾಂತಿನೂ ಆಗಲ್ಲ, 25ಕ್ಕೂ ಆಗಲ್ಲ, 26ಕ್ಕೂ ಆಗಲ್ಲ, 28ಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ. ಅದೇನೋ ದೇವ್ರ ಜೊತೆ ಚರ್ಚೆ ಮಾಡ್ತಾರೆ ಪ್ರತಿನಿತ್ಯ. ದೇವ್ರ ಜೊತೆನಲ್ಲಿ ಮುಖ್ಯಮಂತ್ರಿ ಯಾವಾಗ ಆಗೋದು, ಯಾವಾಗ ಮಾಡ್ತೀರಿ ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ. ಅದರಿಂದ ದೇವ್ರುಂಟು, ಅವರುಂಟು. ಈಗ ಇವೆಲ್ಲ ಒಂದೇ ತರ ಕೇಳ್ತಾವೆ ಅಂದ್ರಿ, ಸಿದ್ದಣ್ಣ ಕುರ್ಚಿ ಬೂಟ್ ಕೊಡೋದು ಡೌಟ್ ಯಾಕಂಡ್ಲೆ? ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವಾ, ಅವ್ರು ಏನು ಅನ್ನೋದು ಪಾಪ ಬೇರೆ ಗೊತ್ತಿಲ್ಲ. ನಮ್ಮಲ್ಲೇ ಇದ್ದಿದ್ರಿಂದ ಅವ್ರ ಏನ್ ಮಾಡಬಹುದು ಅನ್ನೋದು ಗೊತ್ತಿದೆ ನಮ್ಗೆ. ಕಾಂಗ್ರೆಸ್ ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗಿಲಿಕ್ಕೆ. ಸಿದ್ದಣ್ಣ ತಗ್ಗದು ಬಗ್ಗದು ಎಲ್ಲ ಮಾಡಿದ್ವಂತೆ ಕಲ್ಯಾಣ, ಅದಕ್ಕೆ ಬೇಕು ಒಂದಿದ್ರೆ ಬೇಕಂತೆ. ತೀರಾ ಹೆಚ್ಚು ಕಮ್ಮಿ ಆದ್ರೆ JDS ಏನ್ ಗತಿ ಮಾಡ್ತೋ ಕಾಂಗ್ರೆಸ್ಗೂ ಅರ್ಧೆ ಮಾಡ್ಬಿಡ್ತದಂತೆ ಕಣೆ. ಅಯ್ಯಯ್ಯೋ, ಸಿದ್ದಣ್ಣ ಅಟಕ್ ಬಿದ್ರೆ ಯಾವುದನ್ನು ಉಳಿಸೋದಿಲ್ಲ, ಯಾರು ಮಕ ಮೂತಿನೂ ನೋಡೋದಿಲ್ಲ ಅನ್ನೋದು ಗೊತ್ತೈತೆ ಕಣ್ಲ. ಆದ್ರೆ ಈ ವಿಚಾರ DKಗೂ ಗೊತ್ತಾಗಿರಂಗೈತೆ ಕಣ್ಲ. ಕಣೆ, ನಂಗೂ ಹಂಗೆ ಅನಿಸ್ತದೆ. ಅದಕ್ಕೆ DK ನವೆಂಬರ್ ಡಿಸೆಂಬರ್ ಸುದ್ದಿ ಬಿಟ್ಟಾಕ್ಬಿಟ್ಟು ಸೀದಾ 2028ರಲ್ಲಿ ಕ್ರಾಂತಿ ಮಾಡ್ತೀವಿ, ಆಗ್ಲೂ ಸಿದ್ದಣ್ಣನೇ ನಮ್ ಲೀಡರ್ ಆಗಿರ್ತಾರೆ ಅಂತೆಲ್ಲ ಹೇಳ್ತೈತೆ ಕಣೆ. ಆಗ್ಲೂ ಸಿದ್ದಣ್ಣನ್ನೇ ಮುಂದೋಗಿ ಹಿಡ್ಕೊಂಡು ಹೋದ್ರಿ DK ಇನ್ನ ಒಸಿ ಲ್ಯಾಸ್ ಮಾಡ್ಕೊಂಬೇಕಾಯ್ತದೆ ಕಣ್ಲೆ. ಹೋಗ್ಲಿ, CM ಕುರ್ಚಿ ವಿಚಾರ ಮುಗೀತು, ಇನ್ನೇನು ಬಾಕಿ ಐತಪ್ಪ? ಮುಂದೆ ಸಂಪುಟ ವಿಸ್ತರಣೆ ಸರ್ಕಸ್ ಒಂದ್ ಕಡೆ ಆದ್ರೆ DKನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಬೇರೆಯವ್ರನ್ನ ಕುಂಡ್ರಿಸ್ಬೇಕು ಅಂತ ಒಂದ್ ಚರ್ಚೆ ನಡೀತೈತೆ ಕಣೆ. CM ಕುರ್ಚಿ ಕೊಡದಲ್ಲಿ ಅಧ್ಯಕ್ಷನ ಕುರ್ಚಿ ಬುಟ್ಟು ಇಳಿಯೋದಿಲ್ಲ ಕಂಬುಡ್ಲ DK. ಅದು ಹೈಕಮಾಂಡ್ ನವಕ್ಕೆ ಗೊತ್ತಾಗೈತೆ ಕಣೆ. ಆದ್ರೆ ರೆಬಲ್ ಆಗಿರೋನ ಹೆಂಗೋ ಯಾವ್ದೋ ಖಾತೆ ಕೊಟ್ಟು ಸಮಾಧಾನ ಮಾಡಕ್ ಹೊಂಟವಿ. ಅದ್ರಲ್ಲೂ ರಾಜಣ್ಣ ನನ್ನ ಸಂಪುಟಕ್ಕೆ ವಾಪಸ್ ತಗೊಳ್ಳೇಬೇಕು ಅಂತವ ರೋಚಿಗೆದೈತೆ ಕಣೆ. ಇದನ್ನ ಸಂಪುಟಕ್ಕೆ ತಗೊಳ್ಳೋದೇನ್ ದೊಡ್ಡದಲ್ಲ ಕಂಡ, ಆದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿದಲೆ ಬಾಯಿಗೆ ಬಂದಿದ್ನೆ ಮಾತಾಡಿ ನಾನು ಸ್ಟ್ರೈಟ್ ಫಾರ್ವರ್ಡ್ ಅಂದ್ರೆ ಹೆಂಗ್ ಒಪ್ಕೊಳಕಾಯ್ತಲ್ಲ. ಇನ್ನಾರ ಹೊಸ ಯೋಚನೆ ಮಾಡಿ ಮಾತಾಡಕ್ ಹೇಳಪ್ಪ ಇದಕ್ಕೆ. ಸರಿ, ಈಗ ಬರ್ತೀನಿ ಕಂಡ್ಲೆ. ಶಿವನಿ ಶಂಭುಲಿಂಗ. कोई तन